ಹಾಯ್ ಹಲೋ ವೆಲ್ಕಮ್ ಟು ಮಾಮ್ಸ್ ರೆಸಿಪೀಸ್ ಮೇಡ್ ಈಸಿ. ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಗಟ್ಟಿ ಪಕೋಡ ಅಥವಾ ಆನಿಯನ್ ಪಕೋಡ ಅಂತ ಹೇಳ್ತಾರಲ್ಲ, ಒಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಗಟ್ಟಿ ಪಕೋಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬಾಣಲಿಲಿ ಪಕೋಡ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಕಾಯಕ್ಕೆ ಇಡಬೇಕು. ನಂತರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನೀರುಳ್ಳಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿನ ಈ ಥರ ತುಂಬ ತೆಳುಗೆ ಉದ್ದಕ್ಕೆ ಹೆಚ್ಕೊಂಡಿರಬೇಕು ಮತ್ತು ಬಿಡಿಸಿಟ್ಕೊಂಡಿರಬೇಕು. ಉದುರಾಗಿರಬೇಕು ನೀರುಳ್ಳಿ, ಅಂದರೆ ಕಲಿಸ್ಬೇಕಾದ್ರೆ ಈಸಿ ಅನಿಸುತ್ತೆ. ನಂತರ ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1.5 ಟೇಬಲ್ ಸ್ಪೂನಷ್ಟು ಸೂಜಿ ರವೆ, ಇದು ಫೈನ್ ಸೂಜಿ ರವೆ ಇರುತ್ತಲ್ಲ ಅದು, ಹುರಿದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ. ಮತ್ತು 1.5 ಟೀ ಸ್ಪೂನಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಜೀರಿಗೆ, ಬೇಕಾದರೆ ಅಜ್ವಾನನೂ ಹಾಕ್ಕೋಬೋದು, 2 ಪಿಂಚ್ ಹಿಂಗು ಮತ್ತು ಸ್ವಲ್ಪ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಕೈಯಲ್ಲೇ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಹೊಂದ್ಕೋಬೇಕು. ನಂತರ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟನ್ನು ಎಲ್ಲ ಒಟ್ಟಿಗೆ ಹಾಕ್ತಾಯಿಲ್ಲ ನಾನು, ಯಾಕೆಂದರೆ ಗಟ್ಟಿ ಪಕೋಡಕ್ಕೆ ಕಡಲೆ ಹಿಟ್ಟು ತುಂಬ ಬೇಕಾಗಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಅರ್ಧದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆನಿಯನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಆನಿಯನಲ್ಲಿರುವಂತಹ ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಬಿಟ್ಟು ಅದೇ ನೀರಲ್ಲೇ ಹಿಟ್ಟು ಹಿಡ್ಕೋಬೇಕು ಆ ಥರ. ಇದಾದಮೇಲೆ ಕಾದಿರೋ ಎಣ್ಣೆ, ಬಿಸಿ ಬಿಸಿ ಇರಬೇಕು ಎಣ್ಣೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಪಕೋಡ ತುಂಬ ಕ್ರಿಸ್ಪಿಯಾಗಿ ತುಂಬ ಲೈಟಾಗಿ ಬರುತ್ತೆ. ನಂತರ ಇಲ್ಲಿ ನಂಗೆ ಸ್ವಲ್ಪ ತೆಳು ಅನ್ನಿಸ್ತು, ಸೊ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹಿಟ್ಟೇನಾದ್ರು ತುಂಬ ಗಟ್ಟಿ ಆಯಿತು ಅಂತಂದರೆ, ಅಥವಾ ಡ್ರೈ ಇತ್ತು, ಹಿಟ್ಟೆಲ್ಲ ಹಾಗಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಸ್ವಲ್ಪ 1 ಟೀ ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಮತ್ತು ಕಲಸಾದ್ಮೇಲೆ ಅದರ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಪಕೋಡ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಕೈಯಲ್ಲಿ ಹಿಡ್ಕೊಂಡು ಕಾದಿರೋ ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕು. ಈಗ ದಪ್ಪ ದಪ್ಪ ಆಗಲಿ ಅಥವಾ ಉಂಡುಂಡೆ ಮಾಡ್ಕೊಂಡೆಲ್ಲ ಹಾಕೋದು ಬೇಡ. ಈ ಥರ ಲೈಟಾಗಿ ಎಷ್ಟು ಬರುತ್ತೋ ಕೈಗೆ ಅಷ್ಟನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕು. ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಮಾಡಿದ್ರೆ ನೀರುಳ್ಳಿ ಎಲ್ಲ ಕಪ್ಪಗಾಗಿ ಹೋಗುತ್ತೆ ಮತ್ತು ಕಹಿ ಕಹಿ ಅನಿಸುತ್ತೆ ಪಕೋಡ. ಮತ್ತು ಲೋ ಫ್ಲೇಮಲ್ಲಿ ಕರೆದ್ರೆ ಪಕೋಡ ಫುಲ್ ಆಯ್ಲಿ ಆಗುತ್ತೆ, ಎಣ್ಣೆ ಹಿಡ್ಕೊಳ್ಳುತ್ತೆ. ಇಲ್ಲಿ ಪಕೋಡನ ಎಣ್ಣೆಗೆ ಹಾಕಿದ್ಮೇಲೆ ತಕ್ಷಣಕ್ಕೆ ತಿರ್ಸಿ ಹಾಕಬೇಡಿ. ಒಂದು 20 ಸೆಕೆಂಡ್ಸ್ ಆದಮೇಲೆ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಯೆಲ್ಲೋಯಿಶ್ ಕಲರ್ ಆಗುತ್ತೆ. ನಂತರ ತಿರುವಿ ಹಾಕ್ಕೋಬೋದು. ಒಂದು ಮೀಡಿಯಮ್ ಉರಿಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಬಬಲೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ಅಷ್ಟಾದರೆ ಸಾಕು. ಮತ್ತು ಇನ್ನೂ ಸ್ವಲ್ಪ ಡಾರ್ಕ್ ಆಯಿತು ಅಂದರೆ ನೀರುಳ್ಳಿ ಎಲ್ಲ ಸೀದ್ಬಿಟ್ಟು ಪಕೋಡ ಟೇಸ್ಟು ತುಂಬ ಕಹಿ ಅನಿಸುತ್ತೆ. ಸೊ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಇದ್ದಾಗ ತೆಗೆದ ಮೇಲೆ ಸ್ವಲ್ಪ ಡಾರ್ಕ್ ಆಗುತ್ತೆ ಮತ್ತು ಕ್ರಿಸ್ಪಿ ಆಗುತ್ತೆ. ಈ ಪಕೋಡನ ನೀವು ಸಂಜೆ ತನಕ ಇಟ್ಟರು, ಹೋಲ್ ಡೇ ಇಟ್ಟರು ಏನೂ ಆಗಲ್ಲ. ನೆಕ್ಸ್ಟ್ ಡೇ ಆದ್ರೂ ಇದೇ ಥರ ಗಟ್ಟಿಯಾಗೇ ಇರುತ್ತೆ. ಈಗ ಈ ಬಿಸಿ ಬಿಸಿ ಪಕೋಡನ 1 ಕಪ್ ಟೀ ಜೊತೆ ಸವಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. Thanks for watching.